ಏನದು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಿ? ಮತ್ತೆ ಇವಾಗ ಅದು ಇಂಪಾರ್ಟೆಂಟಾ? ಅಲ್ಲ, ನಾನು ಮಾತಾಡೋ ವಿಷಯ ಇಂಪಾರ್ಟೆಂಟು. ಹೌದು. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅಯ್ಯೋ ಸುಬ್ಬು, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು, ತುಂಬಾ ಇಂಪಾರ್ಟೆಂಟು. ಈ ರಾಜಣ್ಣವ್ರು ಬಂದಿದ್ರು. ಆದರೆ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟು ಮೇಡಮ್. ಇದರಲ್ಲಿ ನಮ್ಮೆಲ್ಲರೂ ಜೀವನ ಅಡಗಿದೆ. ನೀವೆಲ್ಲರೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡಿ. ಹೊರಡೋದ? ಯಾಕೋ ಸುಬ್ಬು, ನಮ್ಮಿಂದ ಏನಾದರೂ ತಪ್ಪಾಯ್ತಾ ಅಥವಾ ಯಾರು ಏನು ಅಂತ ಗೊತ್ತಾಗೋಯ್ತಾ? ಇನ್ನೂ ಗೊತ್ತಾಗಿಲ್ಲ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವೆಲ್ಲರೂ ಇಲ್ಲೇ ಇದ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದು ಈ ಮನೆಗೆ ವಿಜಾಂಬಿಕಾ ಬಂದಿದ್ದಾಳೆ. ಏನು ವಿಜಯಾಂಬಿಕಾ ಬಂದಿದ್ದಾಳ? ಅವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನಮ್ಮೆಲ್ಲೂ ಫಾಲೋ ಮಾಡ್ಕೊಂಡೇನಂತ ಬಂದ್ಬಿಟ್ಲಾ? ಇಲ್ಲ ಮೇಡಮ್, ಈ ಮನೇಲಿ ರಾಜೇಶ್ವರಿ ಅಂತಿದ್ದಾಳಲ್ಲ, ಅವಳಿಗೆ ವಿಜಯಾಂಬಿಕಾ ಫ್ರೆಂಡ್ ಅಂತೆ. ಅವಳನ್ನ ಮಾತಾಡ್ಸೋಕ್ಕೆ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅದು ನನ್ನ ವಿಜಯಾಂಬಿಕಾ ನೋಡ್ಬಿಟ್ಲು. ಆದರೆ ನಿಮ್ಮನ್ನೇನೂ ನೋಡಿಲ್ಲ. ನೀವೆಲ್ಲರೂ ಇಲ್ಲಿದ್ದೀರ ಅಂತ ಗೊತ್ತಾಗ್ಬಿಟ್ರೆ ನಾನೇ ಸುಬ್ಬು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಶಿವನೇ, ಸುಬ್ರಹ್ಮಣ್ಯ, ಇಂಥ ಪರಿಸ್ಥಿತಿಲಿ ನಿನ್ನೊಬ್ಬನೇ ಬಿಟ್ಟು ನಾವು ಹೇಗೆ ಹೋಗೋದು? ಹೌದಮ್ಮ, ಅವ್ರು ಹೇಳ್ತಾ ಇರೋದು ಸರಿ ಇದೆ. ನಿಮಗೆ ಗೊತ್ತಿರೋರು ಇಲ್ಲಿ ತನಕ ನಿಮ್ಮ ನೋಡ್ಕೊಂಬಂದಿದ್ದಾರೆ ಅಂದರೆ ನೀವು ಇಲ್ಲಿರೋದು ಸರಿಯಲ್ಲ. ದಯವಿಟ್ಟು ಹೊರಡಿ. ಆದರೂ ಹೋಗೋಕ್ಕೆ ಮುಂಚೆ ಬೀಗರಿಗೊಂದು ಮಾತು ಹೇಳಬೇಕಾಗಿತ್ತು. ಪದ್ಮನಾಭ, ನಿಮ್ಮ ಒರಿಜಿನಲ್ ಬೀಗರು ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಮೊದಲು ಹೋಗೋಣ. ನಮ್ಮೆಲ್ಲರ ಪ್ರಾಣಕ್ಕೂ ಅಪಾಯ ಇದೆ. ಆಮೇಲೆ ಬೇಕಾದ್ರೆ ನಿಮ್ಮ ಬೀಗರಿಗೆ ಹೇಳುವಂತ್ರಿ. ನಡೀರಿ ಬೇಗ. ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಿನೀಗಲೇ ಹೊರಟ್ಬಿಡೋಣ. ಸರಿ, ಹಾಗಾದರೆ ನಾನೇ ನಿಮ್ಮನ್ನ ಹಿಂದಿನ ಭಾಗದಿಂದ ಕರ್ಕೊಂಡು ಹೋಗ್ತೀನಿ. ಸರಿ ಸುಬ್ರಹ್ಮಣ್ಯ, ಹಾಗಾದ್ರೆ ನೀನು ಹೇಳ್ದಾಗೆ ನಾವು ಹೊರಡ್ತೀವಿ. ಅಪ್ಪ ಹುಷಾರು, ಮುತ್ತು ಹುಷಾರು. ಯಾರಿಗೂ ಕಾಣಿಸ್ತಿರೋಂಗೆ ಕರ್ಕೊಂಡು ಹೋಗಿ. ಅಪ್ಪ, ಇಲ್ಲೇನೇ ಆದರೂ ನಿಂಗೆ ಫೋನ್ ಮಾಡಿ ತಿಳಿಸ್ತೀನಿ, ಆಯಿತಾ? ಹಾಗೆ ಹೇಳಿ ಮರ್ತ್ಬಿಡ್ಬೇಡ ಕಣೋ. ಎಲ್ಲ ಸರಿ ಹೋಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಹುಷಾರಾಗಿ ಹೊರಟು ಬನ್ನಿ. ಹುಷಾರು ಸುಬ್ಬು. ಅಯ್ಯೋ, ಹುಷಾರಾಗಿರ್ತಾನೆ, ಬಿಡಿ. ನೋಡಿರಿ, ಓ, ವಿಜಯಾಂಬಿಕಾ ಅಲ್ವಾ? ಹೇಗಿದ್ದೀರಾ ಈಗ? ಚೆನ್ನಾಗಿದ್ದೀರಾ? ನೋಡಿದ್ರಾ ಮನೆಯೆಲ್ಲ ಇಷ್ಟ ಆಯ್ತಾ? ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ. ಪಾಪ ಆರೋಗ್ಯ ಸರಿ ಇಲ್ದಿರುವಾಗ ನಾವು ಕುಡಿಯೋ ಮಜ್ಜಿಗೆನೂ ನಮ್ಮ ಗಂಟಲು ಸಿಗಾಕೊಂಡ್ಬಿಡುತ್ತೆ. ನಿಮ್ಮ ಹೆಸರು? ನನ್ನ ಹೆಸರಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಆಗಲೇ ಹೇಳಿದ್ನಲ್ಲ, ನಮ್ಮ ದೀಪಕ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ತಾಯಿ ಹೆಸರಾ? ತಂದೆ ಹೆಸರು ಶಿವರಾಜ್, ತಾಯಿ ಹೆಸರು ಗೀತಮ್ಮ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಓಹ್ ನೈಸ್. ನಾನು ನಿಮ್ಮ ತಂದೆ ತಾಯಿನ ಮೀಟ್ ಮಾಡಬೇಕಲ್ಲ. ಓ, ಎಂಥ ಕೆಲಸ ಆಗೋಯ್ತಲ್ಲಪ್ಪ. ಯಾಕೆ ದೀಪಕ್, ಏನಾಯಿತು? ಇಷ್ಟೋ ತನಕ ಅಪ್ಪ ಅಮ್ಮ ಇಲ್ಲೇ ಇದ್ರು. ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಂತ ಮುಂಬೈಗೆ ಹೊರಟ್ಬಿಟ್ರು ಅವರು. ಏನು ಹೊರಟೋದ್ರ? ಅದು ಮನೇಲಿ ಯಾರಿಗೂ ಹೇಳ್ದೆ ಹೊರಟೋಗಿದಾರ? ಅಟ್ಲೀಸ್ಟ್ ಬಾವನ್ಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಮಾವನಿಗೆ ನಾನು ಆಮೇಲೆ ಹೇಳ್ತೀನಿ. ಪಾಪ ಅವ್ರು ಇಡೀ ದಿನ ಖುಷಿಯಾಗಿದ್ದಾರೆ. ಇದಕ್ಕಿದ್ದಂಗೆ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು ಅಂದರೆ ಅವ್ರಿಗೂ ಬೇಜಾರಾಗ್ಬಿಡ್ತಾರಲ್ವಾ? ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಸ್ವಲ್ಪ ಹೊತ್ತಿನ ಮುಂಚೆ ಚೆನ್ನಾಗೇ ಇತ್ತು ವಿಜಯ ಅವರೇ. ಈಗೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬೆಂಕಿ ಬಿತ್ತಿದೆ. ವಾಟ್? ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಅಲ್ಲ, ಇಲ್ಲಿ ರಸ್ತೆ ಚೆನ್ನಾಗಿಲ್ಲ, ಫಾರೆಸ್ಟ್ ರೋಡು, ನನಗೆ ಹುಷಾರು ಅಂತ ಹೇಳಿದ್ರಿ, ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿನ ಕಳಿಸಿದ್ರಲ್ಲ, ಅದು ಸರಿನಾ? ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ನೀವು. ಆದರೆ ಏನು ಮಾಡೋದು, ನಾನು ಅವ್ರನ್ನ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಫ್ಯಾಕ್ಟ್ರಿ ಅಲ್ವಾ, ಅಲ್ಲಿರೋ ವರ್ಕರ್ಸೇ ನಮಗೆ ಜೀವಾಳ. ಅದಕ್ಕೆ ಅವ್ರು ಹೋಗಲೇಬೇಕಾಗಿ ಬಂತು. ಒಂದು ಕೆಲಸ ಮಾಡೋಣ, ಅವ್ರು ಮತ್ತೆ ಬರ್ತಾರೆ, ಇನ್ನೊಂದು ಸ್ವಲ್ಪ ವಾರ ಆಗ್ಬೋದು.
ನೀವು ಅಲ್ಲಿವರೆಗೂ ಇಲ್ಲೇ ಇರಿ, ಬಂದ್ಮೇಲೆ ನಾನು ಪರಿಚಯ ಮಾಡಿಸ್ಬಿಡ್ತೀನಿ, ಏನಂತೀರಾ? ಓಕೆ. ಅಲ್ಲ, ನಿಮಗೆ ಬೆಂಗಳೂರಲ್ಲಿ ಯಾರು ಪರಿಚಯ ಅಲ್ವಾ? ಬೆಂಗಳೂರಲ್ಲ ತುಂಬ ಜನ ಪರಿಚಯ ಇದ್ದಾರಲ್ಲ, ನನಗೆ ಬೆಂಗಳೂರಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ. ಆದರೆ ಆ ಕಡೆ ಹೋಗಿಲ್ಲ, ನಾನು ತುಂಬ ಹೋಗೋದೇ ರೇರು. ಬೆಂಗಳೂರಲ್ಲಿ ವೀರೇಂದ್ರ ಸರ್ದೇಸಾಯಿ ಅಂತ ಒಬ್ಬರಿದ್ದಾರೆ. ಐ ಮೀನ್ ಹಿ ವಾಸ್ ಅ ಎಜುಕೇಷನಲ್ ಮಿನಿಸ್ಟರ್. ಅವ್ರೇನಾದರೂ ನಿಮ್ಗೆ ಪರಿಚಯ ಇದ್ದಾರಾ? ಯಾವ ದೇಸಾಯಿ? ವೀರೇಂದ್ರ ಸರ್ದೇಸಾಯಿ. ಇಲ್ಲ, ನನಗೆ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಓಕೆ, ಹಾಗಿದ್ರೆ ಅವ್ರ ಫ್ಯಾಮಿಲಿ ಬಗ್ಗೆನೂ ನಿಮಗೆ... ನೀವು ನಮ್ಮನ್ನು ಏನು ಅಂದ್ಕೊಂಡಿದ್ದೀರಾ? ಹಾಂ, ನಮ್ಮ ಅಪ್ಪ ಅಮ್ಮ ಬಂದಾಗಿಂದನೂ ನಾನು ನೋಡ್ತಾ ಇದ್ದೀನಿ, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ಥರ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ನೀವು ವಿಜಯ್ ಅವರೇ, ನೀವು ಈ ಮನೆ ಗೆಸ್ಟ್ ಅಂತ ನಾನು ಸುಮ್ಮನೆ ಇದ್ದೀನಿ. ಲಿಮಿಟ್ ಕ್ರಾಸ್ ಮಾತಾಡಿದ್ರೆ ನಿಮ್ಗೆ ಅದೇನು ಉತ್ತರ ಬೇಕೋ ನಮ್ಮ ಮಾವನ ಎದುರುಗಡೆ ಕೊಡ್ತೀನಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ವಿದ್ಯಾ, ಯಾಕೆ ಇಷ್ಟೊಂದು ಕ್ವೆಶನ್ಸ್ ಮಾಡ್ತಾ ಇದೆಯಾ? ಸುಪ್ಪು, ನೀವಿನ್ನು ಇಲ್ಲೇ ಇದ್ದೀರಾ, ಹೊರಡ್ಲಿಲ್ವಾ? ಐಮ್ ಸಾರಿ. ಅದು ನಾನು ಯಾರನ್ನಾದ್ರೂ ಹೊಸದಾಗಿ ಪರಿಚಯ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ವಿಷಯ ತಿಳ್ಕೊಬೇಕು ಅನ್ನೋ ಆಸಕ್ತಿ, ಅದಕ್ಕೆ ಹಾಕಿ ಕೇಳಿದೆ. ಪ್ಲೀಸ್ ಡೋಂಟ್ ಮೈಂಡ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ರೆಸ್ಟ್ ಮಾಡಿದ್ದೀನಿ. ಯಪ್ಪ, ಏನಾಯ್ತು ವಿಜಯ? ಅವನ್ನ ಮೀಟ್ ಮಾಡಿಸ್ದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ಅವನ ಹತ್ರ ಯಾಕೆ ಅಷ್ಟೊಂದು ಕ್ವೆಶನ್ ಮಾಡ್ತಾ ಇದ್ದೆ? ಅಲ್ಲ, ನೀವು ಇದಕ್ಕೂ ಮೊದಲೇ ಅವನನ್ನೆಲ್ಲಾದರೂ ನೋಡಿದ್ರ? ನಿಮಗೆ ಅವನ ಮೇಲೆ ಏನಾದರೂ ಅನುಮಾನ ಇದೆಯಾ? ಖಂಡಿತ ಇದೆ ರಾಜೇಶ್ವರಿ. ನಾನು ನಿನಗೆ ಹೇಳ್ತಿದ್ದೆ ಗೊತ್ತಾ, ನನಗೊಬ್ಬ ಶತ್ರು ಇದ್ದಾನೆ ಅಂತ ನಾನು ಹೇಳಿದ್ದೆ, ನೆನಪಿದೆ ನಿನಗೆ? ಅಬ್ಬ ಅಬ್ಬ, ಸುಬ್ಬು. ಎಸ್, ನನಗೆ ಇವನು ಸುಬ್ಬುನೇ ಅಂತ ಯಾಕೋ ಡೌಟ್ ಆಗ್ತಿದೆ. ಅವ್ನು ಸುಬ್ಬು ಆಗಿದ್ದಿದ್ರೆ ನಾನು ನೋಡಿದ ತಕ್ಷಣ ಅವ್ನು ರಿಯಾಕ್ಟ್ ಮಾಡ್ತಿದ್ದ. ಅವನ ಮಾತಲ್ಲಿ, ಅವನ ನಡತೆಯಲ್ಲಿ ಬದಲಾವಣೆ ಕಾಣ್ತಿತ್ತು. ಐ ಆಮ್ ಸೋ ಕನ್ಫ್ಯೂಸ್ಡ್. ಬರೀ ಅಷ್ಟಕ್ಕೆ ಅವನನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಇವನು ದೊಡ್ಡ ಪ್ರಳಯ ಅಂತಕ. ಇವನ ಮಾತುಗಳನ್ನು ಕೇಳ್ತಾ ಇದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಹಾಗಿದ್ರೆ ಮೊದಲು ಇವನು ಸುಬ್ಬುನೋ ಅಲ್ವಾ ಅಂತ ಕಂಡುಹಿಡಿಬೇಕು. ಆವಾಗ ಇವನು ದೀಪಕ್ಕ ಅಲ್ವಾ ಅಂತ ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಆದರೆ ಅವನು ಸುಬ್ಬುನ ಅಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ವಿಜಯ? ನನಗೊಂದು ಐಡಿಯಾ ಇದೆ. ಒಂದು ಮನುಷ್ಯ ಎರಡು ಕಡೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಅವನಿಗೆ ಈಗಲೇ ಕಾಲ್ ಮಾಡ್ತೀನಿ. ಅವನು ಸುಬ್ಬುನೇ ಆಗಿದ್ರೆ ನನ್ನ ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾನೆ.